ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಓಕೆ, ಈ ಕ್ಲಾಸಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಬಟರ್ಫ್ಲೈ ಸ್ಟಿಚ್ ಟೂ ಟೈಪ್ ಆಫ್ ಸ್ಟಿಚ್ಚೇ ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಸ್ಟೈಪ್ಡ್ ಬಟನ್ ಹೋಲ್ ಸ್ಟಿಚ್ ನೋಡಿದ್ವಿ. ಈ ಕ್ಲಾಸಲ್ಲಿ ಬಟರ್ಫ್ಲೈ ಸ್ಟಿಚ್ ನೋಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ. ಪಕ್ಕದಲ್ಲಿ ಇರೋ ಆಲ್ ಬಟನ್ ಕ್ಲಿಕ್ ಮಾಡಿ, ನಿಮಗೆ ವಿಡಿಯೋ ತಕ್ಷಣ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆನಾ ಫ್ರೆಂಡ್ಸ್? ನಾನು ಫ್ರೀ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ, ಮೆಟೀರಿಯಲ್ಸ್ ಬೇಕಂದರೂ ವಾಟ್ಸಪ್ ಮಾಡಿ. ಓಕೆ, ಈ ಕ್ಲಾಸಲ್ಲಿ ನಾವು ಬಟರ್ಫ್ಲೈ ಸ್ಟಿಚ್ಚೇ ನೋಡ್ತಾ ಇದ್ದೀವಿ. ಇದರಲ್ಲಿ ನಾನು ಶಾರ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ನಾವು ಮಾಡುವಾಗ ಕರೆಕ್ಟ್ ಪ್ರಾಪರಾಗಿ ನೋಡೋಣ. ಓಕೆನಾ ಫ್ರೆಂಡ್ಸ್? ಇದರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲ ಕಮೆಂಟ್ಸಲ್ಲಿ ಕೇಳಿ, ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ವರ್ಕ್ ಮಾಡಿ ಸೆಂಡ್ ಮಾಡಿ. ಓಕೆ, ಈ ಸ್ಟಿಚ್ ಬಂದು ಬಾರ್ಡರ್ ಲೈನ್ ಅದಕ್ಕೆಲ್ಲ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಯಾವತ್ತೂ ಕಳಿಬೇಕಾದ್ರೆ ಕರೆಕ್ಟಾಗಿ ಆರ್ಡರ್ ವೈಸಲ್ಲಿ ನಾವು ಕಳಿಬೇಕಾಗುತ್ತೆ. ಓಕೆ, ಇದು ಬಟರ್ಫ್ಲೈ ಸ್ಟಿಚ್ಚು. ಬಟರ್ಫ್ಲೈ ಸ್ಟಿಚ್ಚಲ್ಲಿ ನಾನು 2 ಟೈಪ್ಸು ಒಂದೇ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು 2 ಒಂದೇ ಕ್ಲಾಸಲ್ಲಿ ನೀವು ವರ್ಕ್ ಮಾಡಿ. ಓಕೆ, ಶೇಪು, ಡಿಸೈನ್ಸು, ಹೋಮ್ವರ್ಕ್ ಎಲ್ಲ ನೀವು ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ಥ್ರೆಡ್ ತಗೊಳ್ತೀವಿ. ಎಂದಿನಂತೆ ಬ್ಯಾಕಲ್ಲಿ ಒಂದು ಸ್ಟಿಚ್ ಹಾಕಿ ಹಾಗೆ ಕ್ರಾಸಾಗಿ ತೊಗೊಂಡು ಬನ್ನಿ. ಓಕೆ, ಕ್ರಾಸಾಗಿ ಚೈನ್ ಹಾಕ್ತೀರಾ. ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್ ಹಾಕಿದ್ಮೇಲೆ ಇದನ್ನು ಹಾಗೆ ನೀಡನ್ನು ಟರ್ನ್ ಮಾಡಿ ಹಾಗೆ ತಂದು ಇದು ಕ್ರಾಸಾಗಿ ಓಕೆ ತಗೊಂಡು ಬಂದು ಇಲ್ಲಿ ಒಂದು ಚೈನ್ ಹಾಕಬೇಕು. ಓಕೆ, ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್. ಓಕೆ, ಚೈನ್ ಹಾಕ್ತೀರಾ. ಇದು ಇಂಟು ಶೇಪಲ್ಲಿ ಬರುತ್ತೆ. ಓಕೆ, ಸೊ ಈ ಡೈರೆಕ್ಷನಲ್ಲಿ ಹಾಕ್ತೀರಾ, ಈ ಡೈರೆಕ್ಷನಲ್ಲಿ ತರ್ತೀರಾ ನೀವು. ಓಕೆ, ಆಪೋಸಿಟಲ್ಲಿ ತರ್ತೀರಾ. ಓಕೆ, ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ನೀವು ಚೈನು ಈ ಥರ ಹಾಕ್ತಾ ಇದ್ದೀರಾ ಈ ಶೇಪಲ್ಲಿ. ರಿಟರ್ನ್ ನೀಡಲ್ನ ಟರ್ನ್ ಮಾಡಿ ಇದ್ರ ಪಕ್ಕ ಓಕೆ ಈ ಕಡೆ ತರಬೇಕು. ಓಕೆನಾ? ಅಗೇನ್ ಈ ಕಡೆ ಕ್ರಾಸಲ್ಲೇ ಹೋಗಬೇಕಾಗುತ್ತೆ. ನೀವು ಈ ಥರ ಕ್ರಾಸಲ್ಲಿ ಮಾಡಿದ್ರೆ ನಿಮ್ಗೆ ಇಂಟ್ ಶೇಪಲ್ಲಿ ಒಂದು ಬಂಚ್ ಥರ ಕಾಣಿಸುತ್ತೆ. ಓಕೆ, ಈ ಥರ ಇಂಟು ಥರ ಬರುತ್ತೆ. ಅದು ಇದೆರಡು ಫಿಲ್ಲಿಂಗ್ ಸ್ಟಿಚ್ ಆಗಿರುತ್ತೆ ನಿಮಗೆ. ಇದು ಟೈಪ್ 1 ಆಗಿರುತ್ತೆ. ಓಕೆನಾ? ಟೈಪ್ 2 ಏನಂದರೆ ನೀವು ಆಲ್ರೆಡಿ ಫ್ಲ್ಯಾಟ್ ಲೋಡ್ ಸ್ಟಿಚ್ಚು ವರ್ಕ್ ಮಾಡಿರ್ತೀರ, ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಫ್ಲ್ಯಾಟ್ ಲೋಡ್ ಸ್ಟಿಚ್ಚೇ ಇಲ್ಲಿ ನೀವು ವರ್ಕ್ ಮಾಡಬೇಕು. ಇದು ಸೊ ಚೈನ್ ಹಾಕ್ತೀರಾ, ಲಾಕ್ ಹಾಕ್ತೀರಾ, ಚೈನ್ ಹಾಕ್ತೀರಾ, ಲಾಕ್ ಹಾಕ್ತೀರಾ. ಓಕೆನಾ? ಈ ಥರ ನೀವು ಮಾಡ್ಕೊಂಡು ಬರುವಾಗ ಇಲ್ಲಿಂದ ನಾವು ನೀಡಲ್ಸ್ನ ಬಂದು ತಗೊಳ್ತೀವಿ. ಓಕೆ, ಇಲ್ಲಿ ನೀಡಲ್ನ ಒಳಗೆ ತಳ್ಳಿ ಸ್ವಲ್ಪ ಒಳಗೆ ತಳ್ಳಿ ಥ್ರೆಡ್ ತಗೊಳ್ತೀವಿ. ಈ ಕಡೆ ಈ ಸೈಡ್ ತಗೊಂಡು ನಾವು ಚೈನ್ ಹಾಕ್ತೀವಿ. ಓಕೆ, ಅಗೇನ್ ಅದನ್ನು ತಳ್ಳಬೇಕು. ಅಲ್ಲಿ ಬಂದು ಡೈಮಂಡ್ ಶೇಪಲ್ಲಿ ನಿಮ್ಗೆ ಒಂದು ಫಾರ್ಮ್ ಆಗುತ್ತೆ ಫೇಸು. ಓಕೆನಾ? ಆ ಸ್ಪೇಸಲ್ಲಿ ನಿಮಗೆ ಡೈಮಂಡ್ ಥರ ಕಾಣಿಸುತ್ತೆ. ಆವಾಗ ಕರೆಕ್ಟಾಗಿ ವರ್ಕ್ ಮಾಡಿದ್ದೀರಾ ಅಂತ. ಓಕೆ, ಅರ್ಥ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ. ಬನ್ನಿ ಪ್ರಾಕ್ಟಿಕಲಾಗಿ ನೋಡೋಣ. ಸೊ ಎಂದಿನಂತೆ ಬ್ಯಾಕಲ್ಲಿ ಒಂದು ಚೈನ್ ಹಾಕಿ ಫ್ರಂಟಿಗೆ ತನ್ನಿ. ಇದು ಏನಕ್ಕಂತ ಒಂದು ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳಿದ್ರು. ನೀವು ಹಾಗೆ ಚೈನ್ ಹಾಕಿದ್ರೆ ಅಲ್ಲಿ ನಿಮಗೆ ಕರೆಕ್ಟ್ ನೀಟಾಗಿ ಫಿನಿಶಿಂಗಾಗಿ ಬರಲ್ಲ. ಸೊ ಆದ್ದರಿಂದ ಇದು ಹಾಕೋದ್ರಿಂದ ನಿಮಗೆ ಕೆಳಗೆ ಎಣ್ಣಟ್ ಹಾಕಿದ್ದೀರಲ್ಲ, ಅದು ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ ಇದು. ಓಕೆ, ಚೈನ್, ಲಾಕ್, ಅಗೇನ್ ಈ ಕಡೆ ತರಬೇಕು ಆಪೋಸಿಟ್. ಓಕೆ, ಸೊ ಈ ಥರ ಚೈನ್ ಹಾಕಿ ಪಕ್ಕದಲ್ಲಿ ಲಾಕ್, ಅಗೇನ್ ಚೈನ್, ಲಾಕ್. ಸೊ ಇದನ್ನು ಆಪೋಸಿಟಲ್ಲಿ ಹಾಗೆ ತಗೊಂಡು ಬನ್ನಿ. ಚೈನ್, ಲಾಕ್, ತಿರ್ಗಾ ಅಗೇನ್ ಆಪೋಸಿಟಲ್ಲಿ ಚೈನ್, ಲಾಕ್. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ ನಾನು. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ ಸಬ್ಸ್ಕ್ರೈಬರ್ ಫ್ರೆಂಡ್ಸು, ಡೆಫಿನೆಟಾಗಿ ನಾನು ಹೇಳ್ಕೊಡ್ತೀನಿ. ಸೊ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ನಾನು ಫ್ರೀ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಮ ಊರು, ನಿಮ್ಮ ಹೆಸರು ಹಾಕಿ ವಾಟ್ಸಪ್ ಮಾಡಿ. ಓಕೆನಾ ಫ್ರೆಂಡ್ಸ್? ಮೆಟೀರಿಯಲ್ ಬೇಕಾದರೂ ವಾಟ್ಸಪ್ ಮಾಡಿ. ಸೊ ಈ ಥರ ಹಾಕ್ಕೋಬೇಕು. ಓಕೆನಾ? ನೀವು ಎಷ್ಟು ಸ್ಟ್ಯಾಂಡ್ಸ್ ಹಾಕ್ತಿರೋ, ಹಂಗಾದ್ರೆ ಎಷ್ಟು ಚೈನ್ ಹಾಕ್ತಿರೋ ಅದನ್ನು ನೀವು ಕೌಂಟ್ ಮಾಡ್ಕೋಬೇಕು. ಇವಾಗ ಇದು ಚಿಕ್ಕದಾಗಿ ಹಾಕಿ ತೋರಿಸಿದ್ದೀನಿ, ಇನ್ನೊಂದು ದೊಡ್ಡದಾಗಿ ಹಾಕಿ ತೋರಿಸ್ತೀನಿ ನೋಡಿ. ಇದನ್ನು ಕೌಂಟ್ ಮಾಡಿ. 1 2 ಓಕೆ, ಇದು 2 3 4 ಅಂತ ನೀವು ಕೌಂಟ್ ಮಾಡ್ಕೋಬೇಕು. ಇವಾಗ 2 ಆಯಿತಾ, ಇಲ್ಲಿ 3 ಈ ಕಡೆ ಹಾಕಬೇಕು, ಈ ಕಡೆ ಹಾಕಿ ಇದನ್ನು 3 ಆಯಿತಾ.
4 ಈ ಥರ ನೀವು ಕೌಂಟ್ ಮಾಡ್ಕೋಬೇಕು. 4 ಇವಾಗ 5 ಈ ಥರ ನೀವು ಎಷ್ಟು ಹಾಕ್ತೀರಾ ಅದೇ ಥರ ನೀವು ಬಂದು ಎಲ್ಲದಕ್ಕೂ ನೀವು ಕೌಂಟಿಂಗ್ ಇಟ್ಕೊಂಡ್ರೆ ಈವನ್ ಸೈಜಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನೀವು ಕೌಂಟಿಂಗ್ ಇಲ್ಲದೆ ನೀವು ಮಾಡಿದ್ರೆ ಒಂದು ದೊಡ್ಡದು ಒಂದು ಚಿಕ್ಕದಾಗಿ ಕಾಣಿಸುತ್ತೆ. ಓಕೆನಾ? ಇದನ್ನು ಬಾರ್ಡರ್ ಲೈನಿಗೆ ಫಿಲ್ ಮಾಡಬೇಕು. ಆಮೇಲೆ ಬ್ರೈಡದು ಡ್ರೆಸ್ ಎಲ್ಲ ಮಾಡ್ತೀರಾ ಅದಕ್ಕೆಲ್ಲನೂ ನೀವು ರೆಡಿ ಮಾಡ್ಬೋದು ಇದು. ಸೊ ಆ ಥರ ಈ ಸ್ಟಿಚಸ್ನ ಯೂಸ್ ಮಾಡ್ಬೋದು. ಓಕೆನಾ? ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ಡೈಮಂಡ್ ಥರ ಕ್ರಿಯೇಟ್ ಆಗ್ತಾ ಇದೆಯಲ್ಲ, ಅದು ಡೈಮಂಡ್ ಥರ ನಿಮಗೆ ಬರಬೇಕಾಗುತ್ತೆ. ಸಪೋಸ್ ನಿಮ್ಗೆ ಡೈಮಂಡ್ ಥರ ಬಂದಿಲ್ಲ ಅಂದರೆ ನಿಮಗೆ ಏನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಓಕೆ, ಫಸ್ಟ್ ಒನ್ ನಾವು ಚಿಕ್ಕದಾಗಿ ಹಾಕಿದ್ದೀವಿ, ಇವಾಗ ದೊಡ್ಡದಾಗಿ ಹಾಕಿದ್ದೀವಿ. ಈಗ ನಿಮಗೆ ಬಟರ್ಫ್ಲೈ ಸ್ಟಿಚ್ ಟೈಪ್ 1 ಅರ್ಥ ಆಗಿದೆ ಅಂತ ಅನ್ಸ್ಕೊಳ್ತೀನಿ. ಓಕೆ, ಎಣ್ಣೆ ಹಾಕಿ ಕ್ಲೋಸ್ ಮಾಡ್ಕೊಳ್ತೀನಿ. ಸೊ ಥ್ರೆಡ್ಡು ಎಣ್ಣೆ ಹಾಕಬೇಕಾದ್ರೆ ಸಿಲ್ಕ್ ಥ್ರೆಡಲ್ಲಿ ಸ್ವಲ್ಪ ಗಮನ ಇಟ್ಟು ಹಾಕಿ. ಅದು ಡಬಲ್ ಸ್ಟ್ಯಾಂಡ್ಸ್ ಇರೋದ್ರಿಂದ ಒಂದೊಂದು ಸಲ ಸಿಂಗಲ್ ಸ್ಟ್ಯಾಂಡ್ಸು ಹಾಕ್ಬೋದು. ಓಕೆ, ಅರ್ಥ ಆಗಿರುತ್ತೆ ಅಂತ ಅನ್ಸ್ಕೊಳ್ತೀನಿ. ಇಲ್ಲಾಂದರೆ ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ ನೋಡಿ. ಸೊ ಇದು ಕಂಟಿನ್ಯೂಸ್ ಆಗಿ ಈ ಥರನೇ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆ, ಚೈನ್ ಲಾಕ್, ಚೈನ್ ಲಾಕ್, ಚೈನ್ ಲಾಕ್, ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, 90 ಡಿಗ್ರಿಯಲ್ಲಿ ನೀಡಲ್ಲಿ ಇಡಿ. ಸಿಲ್ಕ್ ಥ್ರೆಡ್ ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗೆಲ್ಲ. ಸೊ ಅದು ಕಟ್ಟಾಗುತ್ತೆ, ಒಂಥರ ಮೇಲೆ ಒಂಥರ ಬರುತ್ತೆ. ಆ ಥರ ಎಲ್ಲ ಬರುವಾಗ ಏನು ಫೀಲ್ ಆಗಬೇಡಿ, ಅದೆಲ್ಲ ನಾರ್ಮಲಾಗಿ ಬಿಗ್ನೆಸ್ ಬಂದೇ ಬರುತ್ತೆ. ಸೊ ಚೈನ್ ಹಾಕಿ ಲಾಕ್, ಅಗೇನ್ ಚೈನ್ ಲಾಕ್. ಇವಾಗ ಕಂಟಿನ್ಯೂಸ್ ಆಗಿ ಹಾಗೆ ಎಣ್ಣೆ ಹಾಕ್ದೇನೆ ಹಾಗೆ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು. ಓಕೆ, ಚೈನ್ ಲಾಕ್ ಆಗ್ತಾ ಇದ್ದೀರಾ. ಸೊ ಡಿಸೈನ್ಸು ಶೇಪು ತುಂಬ ವರ್ಕ್ ಮಾಡಿ. ಯಾಕೆ ವರ್ಕ್ ಮಾಡಿ ಅಂತ ಹೇಳೋದಂದರೆ ನಿಮಗೆ ಸ್ಪೀಡ್ ಬರುತ್ತೆ. ಸ್ಪೀಡ್ ಇದ್ರೇ ನಾವು ಬೇಗ ಬೇಗ ವರ್ಕ್ ಮಾಡೋಕ್ಕಾಗೋದು. ಸ್ಪೀಡ್ ಪಿಕಪ್ ಆಗಬೇಕಾದ್ರೆ ನೀವು ತುಂಬ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಸೊ ಎಣ್ಣೆ ಹಾಕಿ ಕ್ಲೋಸ್ ಮಾಡಿ. ಓಕೆ, ಇಲ್ಲೆಲ್ಲ ಹೋಲ್ಸಾಗಿ ಕಾಣಿಸ್ತಾ ಇದೆಯಲ್ಲ, ಈ ಹೋಲ್ಸಾಗಿ ಕಾಣಿಸೋದಕ್ಕೆ ನಾವು ಏನು ಮಾಡೋದಂದರೆ ಔಟ್ಲೈನ್ ಕೊಡೋದು. ಓಕೆನಾ? ಬೀಡ್ಸ್ ಔಟ್ಲೈನ್ ಕೊಡಿ, ಇಲ್ಲಾಂದರೆ ಜರಿ ಕೊಡಿ. ಓಕೆ, ಜರಿ ಬೀಡ್ಸ್ ಯಾವುದಾದ್ರೂ ಒಂದು ಔಟ್ಲೈನ್ ಕೊಡಿ. ಸೊ ಡಬಲ್ ಲೇಯರ್ ಆಗಿ ಕೊಡ್ಬೋದು ಔಟ್ಲೈನ್. ನೀವು ಈ ಔಟ್ಲೈನ್ ಕೊಡೋದ್ರಿಂದ ನಿಮಗೆ ಆ ಹೋಲ್ಸ್ ಬಂದು ಕಾಣಿಸಲ್ಲ. ಸೊ ಕ್ಲಾತ್ ಚೆನ್ನಾಗಿದ್ದರೆ ಅಷ್ಟೇನು ಹೋಲ್ಸ್ ಕಾಣಲ್ಲ, ತೆಲ್ಲುಗಿದ್ರೆ ಸ್ವಲ್ಪ ಕಾಣಿಸುತ್ತೆ ನೋಡಿ. ನಾವು ಔಟ್ಲೈನ್ ಕೊಡೋದ್ರಿಂದ ಕಾಣಿಸ್ತಾ ಇಲ್ಲ. ಸೊ ಇದು ಶಾರ್ಪ್ನೆಸ್ ಬರಬೇಕಾದ್ರೆ ಮೇಲೆ ಒಂದು ಸ್ಟಿಚ್ ಹಾಕಿ ಹಾಗೆ ಕೆಳಗೆ ತಗೊಂಡು ಬನ್ನಿ. ಓಕೆ, ಸೊ ಇದೇ ಥರ ನೀವು ಮಾಡಿ, ನಾನು ಕೊಡೋ ಶೇಪಲ್ಲಿ ಮಾಡಿ, ಡಿಸೈನಲ್ಲಿ ಮಾಡಿ. ಡಿಸೈನ್ನ ನೀವು ಹುಡುಕಬೇಕು. ಹುಡುಕಿದ್ರೇ ನಮಗೆ ಡಿಸೈನ್ ಎಲ್ಲ ಸಿಗೋದು. ಎಷ್ಟೊಂದು ಕಡೆ ಡಿಸೈನ್ಸ್ ಇದೆ, ನಮ್ಮ ಬೆಡ್ ಕವರಲ್ಲಿ ಇರುತ್ತೆ, ಬಟನಲ್ಲಿ ಇರುತ್ತೆ. ಆ ಡಿಸೈನ್ಸ್ ಎಲ್ಲ ತೆಗೀರಿ. ಮಕ್ಕಳು ಹೋಮ್ವರ್ಕ್ ಬುಕ್ಕಲ್ಲಿ ಇರುತ್ತೆ, ಅದನ್ನೆಲ್ಲ ತೆಗೆದು ಅದರಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಇದು ಟೈಪ್ 1 ಅಂತ. ಇವಾಗ ನಾವು ಮಾಡೋದು ಸೆಕೆಂಡ್ 1 ಟೈಪ್ 2. ಓಕೆ, ಅದಕ್ಕೂ 2 ಲೇಯರ್ ಹಾಕಿ ನಾವು ಫ್ಲ್ಯಾಟ್ ಲೋಡ್ ಸ್ಟಿಚ್ ಮಾಡೋದ್ವಲ್ಲ, ಸೇಮ್ ಪ್ರೊಸೀಜರೇ. ಸ್ವಲ್ಪ ಕ್ಲೀನಾಗಿ ಹಾಕಿ, ತುಂಬ ಟೈಟಾಗಿ ಹಾಕಕ್ಕೆ ಹೋಗ್ಬೇಡಿ, ನಾರ್ಮಲಾಗಿ ನೀವು ಹಾಕಿ. ಓಕೆ, ಕರೆಕ್ಟಾಗಿ ಹಾಕ್ಕೊಂಡು ಬನ್ನಿ ಫ್ಲ್ಯಾಟ್ ಲೋಡು. ಇದು ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಡೈಮಂಡ್ ಥರ ಬರೋದು. ಇದ್ರೂ ಟ್ರೈ ಮಾಡಿ, ಖಂಡಿತ ಬರುತ್ತೆ. ಓಕೆ, ಸೊ ಫುಲ್ಲು ಇದು ಫ್ಲ್ಯಾಟ್ ಲೋಡೇ ಮಾಡಿ. ಚೈನ್ ಹಾಕ್ತೀರಾ, ಲಾಕ್, ಅಗೇನ್ ಚೈನ್ ಲಾಕ್, ಇದೆ ಚೈನ್ ಲಾಕ್. ಇದನ್ನು ನಾವು ಫ್ಲ್ಯಾಟ್ ಲೋಡ್ ಅಂತ ಇರ್ತೀವಿ. ಈ ಸ್ಟಿಚ್ಚಿಗೆ ಬಟರ್ಫ್ಲೈ ಟೈಪ್ 2 ಮಾಡೋಣ. ಇದರಲ್ಲಿ ಆ ಲೈನ್ ಫುಲ್ಲು ನೀವು ಬಂದುಬಿಟ್ಟು ಫ್ಲ್ಯಾಟ್ ಲೋಡ್ ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಆಲ್ರೆಡಿ ಫ್ಲ್ಯಾಟ್ ಲೋಡ್ ಗೊತ್ತು, ಇದ್ರೂ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹೊಸಬ್ರಾಗಿ ನೋಡ್ತಾ ಇದ್ದರೆ ಇದು ಯಾವ ಥರ ಹಾಕೋದಂತ ನೋಡ್ಕೊಳ್ಳಿ. ಓಕೆ, ನೋಡಿಬಿಟ್ಟು ಅದೇ ಥರ ಫುಲ್ಲು ಫ್ಲ್ಯಾಟ್ ಲೋಡ್ ಸ್ಟಿಚ್ ಹಾಕಿ. ಹೇಗಂದರೆ ಈ ಥ್ರೆಡ್ನ ನಾವು ಸ್ವಲ್ಪ ಮೂವ್ ಮಾಡಿ
ಓಕೆ, ಸ್ವಲ್ಪ ಮೂವ್ ಮಾಡಿ. ನಿಮಗೆ ಸ್ವಲ್ಪ ನನಗೇನು ಪ್ರಾಬ್ಲಮ್ ಬರುತ್ತೋ ಅದು ನಿಮ್ಗೆ ಹಾಗೆ ಹೇಳ್ತಾ ಇದ್ದೀನಿ, ಅದೆಲ್ಲ ಮಿಸ್ಟೇಕ್ ಅಲ್ಲ. ಓಕೆ, ಸೊ ಈ ಥರ ನಿಮಗೆ ಕಷ್ಟ ಅಂತ ಅನ್ಕೋಬಾರ್ದು. ಓಕೆ, ಇವಾಗ ಇದನ್ನು ತಳ್ಳಿಬಿಟ್ಟು ನಾವು ತೆಗೆದ್ವಲ್ಲ, ಇದನ್ನು ಥ್ರೆಡ್ನ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡಿಕೊಂಡು ಒಂದು ಬಂಚ್ ಥರ ಓಕೆ ತಗೊಂಡು ಅಲ್ಲಿ ನೀವು ಒಂದು ಚೈನ್ ಹಾಕ್ಕೊಳ್ಳಿ. ಓಕೆ, ಚೈನ್ ಹಾಕಿ ಇದನ್ನು ತಳ್ಳಿದ್ರೆ ನಿಮಗೆ ಡೈಮಂಡ್ ಶೇಪ್ ಥರ ಬರುತ್ತೆ. ಓಕೆ, ನೋಡಿ ಬಂತಾ? ಸರಿ, ಒಂದು ಬೀಡ್ಸ್ ಇಟ್ಟು ನೋಡೋಣ, ಬೀಡ್ಸಲ್ಲೂ ವರ್ಕ್ ಮಾಡೋಣ, ಬೀಡ್ಸ್ ಇಲ್ಲದೇನೂ ವರ್ಕ್ ಮಾಡಿ ತೋರಿಸ್ತೀನಿ. ಎರಡರಲ್ಲಿ ನೋಡಿ ನೋಡಿ ಡೈಮಂಡ್ ಥರ ಕಾಣಿಸ್ತಾ ಇದೆಯಲ್ಲ, ಈ ಗ್ಯಾಪಲ್ಲಿ ನಾವು ಬೀಡ್ಸ್ ಇಡೋಣ. ಸೊ ಬೀಡ್ಸ್ ಇಟ್ಕೊಳ್ಳಿ, ತಳ್ಳಿಬಿಟ್ಟು ಬೀಡ್ಸ್ ಇಟ್ಕೊಂಡು ತಿರ್ಗಾ ಆ ಕಡೆಯಿಂದ ನಾವು ಥ್ರೆಡ್ ತಗೊಳ್ಳೋಣ. ಇದು ನಮಗೆ ಆಪೋಸಿಟಲ್ಲಿ ನೀವು ತಗೊಳ್ಳಿ. ಇದು ನೀಡಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಆಮೇಲೆ ಸ್ವಲ್ಪ ನಿಮ್ಗೆ ಕಷ್ಟ ಅನಿಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗುತ್ತೆ. ಮೂವ್ ಮಾಡಿ ಡೈಮಂಡ್ ಶೇಪ್ ಥರ ಬರುತ್ತೆ ನೋಡಿ, ಅಲ್ಲಿ ಒಂದು ಬೀಡ್ಸ್ ಇಟ್ಕೊಳ್ಳಿ. ನಾನು 2 ಬೀಡ್ಸ್ ಇಟ್ಟು ತೋರಿಸ್ತೀನಿ, ಆಮೇಲೆ ಬೀಡ್ಸ್ ಇಲ್ಲದೇನು ತೋರಿಸ್ತೀನಿ ನೋಡಿ. ಥ್ರೆಡ್ನ ತಲ್ಲಿ ಒಂದು ಚೈನ್ ಹಾಕ್ಕೊಳ್ಳಿ. ಈ ಕಡೆ ಸ್ವಲ್ಪ ಮೂವ್ ಮಾಡಿ ಥ್ರೆಡ್ನ ಚೆನ್ನಾಗಿ ಮೂವ್ ಮಾಡಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಮೂವ್ ಮಾಡಿ ಒಂದು ಬಂಚ್ ಹಾಕಿ ಒಂದು ಚೈನ್ ಹಾಕ್ಕೊಳ್ಳಿ. ತಿರ್ಗಾ ಈ ಥರ ಚೈನ್ ಹಾಕಿ ಈಗ ತಳ್ಕೊಳ್ಳಿ. ಈ ಥರ ತಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಥ್ರೆಡ್ ತಗೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ, ಇಲ್ಲ ಸ್ವಲ್ಪ ಬೇಕಾದರೆ ಸ್ವಲ್ಪ ತಗೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ಚೈನ್ ಹಾಕಿ. ಇದು ನಾರ್ಮಲ್ ನೀಡಲಿಂದನೂ ಮಾಡ್ಬೋದು, ಇದರಲ್ಲಿ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಅನಿಸುತ್ತೆ. ನೀವು 2 ಟೈಪು ತಿಳ್ಕೊಬೇಕಲ್ವ, ಅದಕ್ಕೆ 2 ಹೇಳ್ಕೊಡ್ತಾ ಇದ್ದೀನಿ. ಸೊ 2 ನೀವು ಪ್ರಾಕ್ಟೀಸ್ ಮಾಡಿ. ಔಟ್ಲೈನು ಜರಿ ಇಲ್ಲಾಂದರೆ ಸಿಲ್ಕ್ ಥ್ರೆಡ್, ಜರಿ ಥ್ರೆಡ್, ಇದೆರಡರಲ್ಲಿ ಯಾವುದಾದ್ರು ಔಟ್ಲೈನ್ ಕೊಡಿ. ಓಕೆನಾ? ಈ ಕ್ಲಾಸ್ ನಿಮ್ಗೆ ತುಂಬ ಯೂಸ್ಫುಲ್ಲಾಗಿ ಇದೆ ಅನಿಸ್ಕೊಂಡ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ. ಆಮೇಲೆ ಮರಿದೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅವಾಗ ನಾವು ಹಾಕುವ ಎಲ್ಲ ವೀಡಿಯೋಗಳು ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆ, ಟೈಪ್ 1 ಟೈಪ್ 2 ನೋಡಿದ್ರಿ. ಓಕೆ, ಇವಾಗ ಹೋಮ್ವರ್ಕ್, ನಾವು ಕೊಡೋ ಹೋಮ್ವರ್ಕಲ್ಲಿ ನೀವು ವರ್ಕ್ ಮಾಡಿ. ಓಕೆನಾ? ಸೊ ಇದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ, ಇದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಔಟ್ಲೈನೆಲ್ಲ ನೀವು ಶುಗರ್ ಬೀಡ್ಸ್ ಕೊಡಿ. ಓಕೆ, ಔಟ್ಲೈನ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಔಟ್ಲೈನ್ ಕೊಡಬೇಕಾಗುತ್ತೆ. ವರ್ಕ್ ಮಾಡಿ ಫಸ್ಟು, ಆಮೇಲೆ ಔಟ್ಲೈನ್ ಕೊಡಿ. ಇದಕ್ಕೆಲ್ಲ ನೀವು ಬಂದುಬಿಟ್ಟು ಟೈಪ್ 1 ಟೈಪ್ 2 2 ಇದರಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ಇದು ಒಳಗೆ ಪ್ಯಾಟ್ರನ್ ಸ್ಟಿಚ್ ಟೈಪ್ 1. ಓಕೆ, ಪ್ಯಾಟ್ರನ್ ಸ್ಟಿಚ್ಚು ಟೈಪ್ 1 ಇದು ಒಳಗೆ ಕೊಡಿ ಫಿಲ್ಲಿಂಗಾಗಿ. ಇದಕ್ಕೆ ಬಂದು ನೀವು 4 mm ಶುಗರ್ ಬೀಡ್ಸ್, 4 mm ಬೀಡ್ಸ್ ಕೊಡಿ. ಓಕೆ, ಶುಗರ್ ಬೀಡಲ್ಲ, 4 mm ಬೀಡು ಇಲ್ಲ ಶುಗರ್ ಬೀಡ್ ಯಾವುದಾದ್ರು ಒಂದು ಕೊಡಿ. ಆಯಿತಾ? ಟೈಪ್ 1 ಟೈಪ್ 2 ಬಟರ್ಫ್ಲೈ ಸ್ಟಿಚ್ಚು ಒಳಗೆ ಕೊಡಬೇಕಾಗುತ್ತೆ. ಓಕೆ, ನಾನು ಫ್ರೀ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಮೆಟೀರಿಯಲ್ಸ್ ಬೇಕಾದರೂ ವಾಟ್ಸಪ್ ಮಾಡಿ, ನಿಮ್ಮ ಊರು ನಿಮ್ಮ ಹೆಸರು ಹಾಕಿ ವಾಟ್ಸಪ್ ಮಾಡಬೇಕು. ಓಕೆ, ಸೊ ಇದು ಒಂದು ಶೇಪಲ್ಲಿ ಕೊಡ್ತೀನಿ, ವರ್ಕ್ ಮಾಡಿ. ರೌಂಡಲ್ಲಿ ವರ್ಕ್ ಮಾಡಿ ಟೈಪ್ 1, ಟೈಪ್ 2 ಈ ಶೇಪಲ್ಲಿ ವರ್ಕ್ ಮಾಡಿ. 2ರಲ್ಲೂ ವರ್ಕ್ ಮಾಡಿ, ಟೈಪ್ 1 ಟೈಪ್ 2 2 ಶೇಪಲ್ಲೂ ವರ್ಕ್ ಮಾಡಿ. ಆವಾಗ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ಲಾಗಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಸ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ, ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಎಲ್ಲ ಕಮೆಂಟ್ಸಲ್ಲಿ ಕೇಳಿ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.